ಪ್ರೀತಿಯ ಪ್ರಥಮ PUC ವಿದ್ಯಾರ್ಥಿಗಳೇ, ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಿದ್ದೇನೆ. ಬನ್ನಿ ವಿದ್ಯಾರ್ಥಿಗಳೇ, ಸಂತೋಷದ ಸುದ್ದಿ ಏನಂದರೆ ಪ್ರತಿಯೊಂದು ಸಬ್ಜೆಕ್ಟಿನ ಇವತ್ತು ನಿಮಗೆ ಒಂದೇ ದಿನ ಸರ್. ನಿಮಗೆ ಭಾನುವಾರ ಇವತ್ತು ಸೋಮವಾರ ಈ 2 ದಿನಗಳಲ್ಲಿ ಸಂಪೂರ್ಣವಾಗಿ ಆ್ಯನ್ಯುವಲ್ ಎಕ್ಸಾಮಿಗೆ ಬೇಕಾಗಿರುವ ಪ್ರತಿಯೊಂದು ಸಬ್ಜೆಕ್ಟು ಪ್ರತಿಯೊಂದು ಸ್ಟ್ರೀಮಿನ ಮೆಟೀರಿಯಲ್ಲು ಇವತ್ತೇ ಅಪ್ಲೋಡ್ ಆಗತ್ತೆ. ದಯವಿಟ್ಟು ಯುಟಿಲೈಸ್ ಮಾಡ್ಕೊಳ್ಳಿ. ಯಾಕಂದರೆ ನಮ್ಮ ದ್ವಿತೀಯ PUC ವಿದ್ಯಾರ್ಥಿಗಳಿಗೂ ಬೋರ್ಡ್ ಎಕ್ಸಾಮ್ ಬರೆಯೋರವರು, ಹಾಗಾಗಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ಮುಂದಿನ ವರ್ಷ ನಿಮಗೆ ಅಷ್ಟು ನಾನು ಇಂಪಾರ್ಟೆನ್ಸನ್ನು ಕೊಡ್ತೇನೆ. ಇವತ್ತು ಈ ಒಂದು ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ನಾನು ಚಾಪ್ಟರ್ ವೈಸು ಕ್ವಶನ್ಸ್ ಆ್ಯಂಡ್ ಅಲೋಕೇಶನ್ಸ್ ಆಫ್ ಮಾರ್ಕ್ಸ್ ಅಂತ ಇದೆ. ಹಿಂಗಂದ್ರೆ ಏನು ಅಂತ ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಇದು ನಿಮ್ಮ ಬ್ಲೂ ಪ್ರಿಂಟ್ ಆಗಿರುತ್ತೆ. ಬ್ಲೂ ಪ್ರಿಂಟ್ ಯಾವ ಸಬ್ಜೆಕ್ಟು ಅಂದರೆ ಬಿಸ್ನೆಸ್ ಸ್ಟಡೀಸ್ ಅಂದರೆ ವ್ಯವಹಾರ ಅಧ್ಯಯನ. ಮತ್ತು ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮ್ ಅಂತ ಸಪ್ರೇಟ್ ಇಲ್ಲ, ಎಲ್ಲರಿಗೂ ಕೂಡ ಇದೇ ಒಂದು ವಿಡಿಯೋ ಆಗಿರುತ್ತೆ. ಬನ್ನಿ ವಿದ್ಯಾರ್ಥಿಗಳಿಗೆ ಈಗ 100% ಯಾವ ಪಾಠಕ್ಕೆ ತಾವುಗಳು ಬಹಳ ಒತ್ತನ್ನು ಕೊಡಬೇಕು ಅಂತ ನೋಡೋಣ. ಚಾಪ್ಟರ್ 1 ಬಿಸ್ನೆಸ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಅಂತ ಇದೆ. ಇದು ನಮ್ಮ ಕನ್ನಡ ಮೀಡಿಯಂ ವಿದ್ಯಾರ್ಥಿಗಳಿಗೂ ಅನುಕೂಲ ಆಗುತ್ತೆ. ನೋಡ್ಕೊಂಬಿಟ್ರಪ್ಪ. ಟೋಟಲ್ಲು 4 ಪ್ರಶ್ನೆಗಳು ಈ ಒಂದು ಪಾಠದಿಂದ ಕೇಳಲಾಗತ್ತೆ. ಟೋಟಲ್ಲು 12 ಮಾರ್ಕ್ಸಿಗೆ ಈ ಒಂದು ಪಾಠ ನಿಮಗೆ ಕೇಳ್ತಾರೆ. ಟೆಕ್ಸ್ಟ್ ಬುಕ್ ಇಟ್ಕೊಂಡ್ರೆ ಅಲ್ಲಿ ಬರ್ಕೊಳ್ಳಿ. ಟೋಟಲ್ 12 ಮಾರ್ಕ್ಸಿಗೆ ಬರುತ್ತೆ. 4 ಪ್ರಶ್ನೆಗಳು ಕೇಳ್ತಾರೆ. ಅದರಲ್ಲಿ ನಿಮಗೆ 1 ಅಂಕದ 2 ಪ್ರಶ್ನೆಗಳನ್ನು ಕೇಳ್ತಾರೆ. ಚಾಪ್ಟರ್ 1ಅಲ್ಲಿ 1 ಅಂಕದ 2 ಪ್ರಶ್ನೆಗಳು ಹಾಗೂ 2 ಅಂಕದ 1 ಪ್ರಶ್ನೆ ಹಾಗೂ 8 ಅಂಕದ 1 ಪ್ರಶ್ನೆಯನ್ನು ನಿಮಗೆ ಇಲ್ಲಿ ಕೇಳಲಾಗತ್ತೆ. ಕ್ಲಿಯರ್ ಮಾಡಿರ್ ಚಿಲ್ಡ್ರನ್, ವೆರಿ ಗುಡ್. ನಂತರದಲ್ಲಿ ಚಾಪ್ಟರ್ 2 ಇದೆ ನಿಮಗೆ, ಫಾರ್ಮ್ಸ್ ಆಫ್ ಬಿಸ್ನೆಸ್ ಆರ್ಗನೈಸೇಷನ್ ಅಂತ. ಅದು ನಿಮಗೆ ಟೋಟಲ್ಲು 16 ಮಾರ್ಕ್ಸಿಗೆ ನಿಮ್ಮ ಆ್ಯನ್ಯುವಲ್ ಎಕ್ಸಾಮಿಗಿದೆ. ಟೋಟಲ್ 16 ಮಾರ್ಕ್ಸಿಗಿದೆ. ಇವತ್ತೇ ಡಿಸೈಡ್ ಮಾಡಬೇಕು ನೀವು, ನಾನು ಯಾವ ಪಾಠ ಓದಬೇಕು, ಯಾವ ಪಾಠ ಓದಬಾರ್ದು, ಅಥವಾ ಯಾವ ಪಾಠಕ್ಕೆ ಜಾಸ್ತಿ ಇಂಪಾರ್ಟೆನ್ಸನ್ನು ಕೊಡಬೇಕು ಅಂತ. ತಾವುಗಳು ನೋಡ್ಬೋದು. ಚಾಪ್ಟರ್ 2 ನಿಮಗೆ ಟೋಟಲ್ಲು 16 ಮಾರ್ಕ್ಸಿಗಿದೆ. MCQs ಬಂದು MCQs ಅಂತ ಹೇಳಿದರೆ ಒಂದು ಪಾರ್ಟ್ ಎನಲ್ಲಿ 1 ಅಂಕದ ಪ್ರಶ್ನೆಗಳು 2 ಬರುತ್ತೆ. ನಿಮಗೆ ಅರ್ಥ ಆಗತ್ತೇನ್ರಿ? ಗುಡ್. ನಂತರದಲ್ಲಿ 2 ಮಾರ್ಕ್ಸು 1 ಪ್ರಶ್ನೆ ಬರುತ್ತೆ. 2 ಮಾರ್ಕಿನ 1 ಕ್ವಶನ್ ಇರುತ್ತೆ. ಹಾಗೂ 4 ಅಂಕದ 1 ಪ್ರಶ್ನೆ ಬರುತ್ತೆ. 8 ಅಂಕದ 1 ಪ್ರಶ್ನೆ ಬರುತ್ತೆ. ಅಲ್ಲಿಗೆ ಟೋಟಲ್ಲು 5 ಕ್ವಶನು ಈ ಪಾಠದಿಂದ ಬರುತ್ತೆ. ಇದರ ಅರ್ಥವೇನು? ಮೋರ್ ದ್ಯಾನ್ ಚಾಪ್ಟರ್ 1 ಚಾಪ್ಟರ್ 2 ಈಸ್ ವೆರಿ ಇಂಪಾರ್ಟೆಂಟ್ ಅಂತ. ಅರ್ಥ ಆಗುತ್ತಾ? ಹಾಗಿದ್ರೆ ಈಗ ಮೊದಲ ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು? ಚಾಪ್ಟರ್ 2 ಕೊಡಬೇಕು. ನೆಕ್ಸ್ಟು ಚಾಪ್ಟರ್ 1ಗೆ ಕೊಡಬೇಕು. ಈಗ ಚಾಪ್ಟರ್ 3 ನೋಡೋಣ. ಪ್ರೈವೇಟ್, ಪಬ್ಲಿಕ್ ಆ್ಯಂಡ್ ಗ್ಲೋಬಲ್ ಎಂಟರ್ಪ್ರೈಸಸ್ ಅಂತ ಇದೆ. ಇದು ನಿಮಗೆಲ್ಲರಿಗೂ ಕೂಡ ಬಂದು ವಿದ್ಯಾರ್ಥಿಗಳೇ ಟೋಟಲ್ 8 ಮಾರ್ಕ್ಸಿಗಿದೆ. 8 ಮಾರ್ಕ್ಸಿಗೆ ನಿಮಗೆ ಆ್ಯನ್ಯುವಲ್ ಎಕ್ಸಾಮಿಗೆ ಬರುತ್ತೆ. ಈ 8 ಮಾರ್ಕ್ಸಿಗೆ ನಿಮಗೆ 1 ಅಂಕದ ಪ್ರಶ್ನೆಗಳನ್ನು ಕೇಳ್ತಾರೆ. 2 ಮಾರ್ಕಿನ 1 ಕ್ವಶನ್ ಬರುತ್ತೆ ಎಕ್ಸಾಮಿಗೆ, ಹಾಗೂ 4 ಮಾರ್ಕಿನ 1 ಕ್ವಶನ್ ಬರುತ್ತೆ. ಎಲ್ಲೇ ಅಂದರೆ ಲಾಂಗ್ ಆನ್ಸರ್ಸ್ ಅಂತ. ಟೋಟಲ್ಲು ನಿಮಗೆ ಎಷ್ಟಾಯಿತು? ಈಗ 4 ಪ್ರಶ್ನೆಗಳಾಯಿತು ಈ ಪಾಠದಿಂದ. ಅರ್ಥ ಆಯ್ತಾ? ಈಗ ಚಾಪ್ಟರ್ 4 ನೋಡೋಣ. ಬಿಸ್ನೆಸ್ ಸರ್ವೀಸಸ್ ಅಂತ ಇದೆ. ಇದು ಟೋಟಲ್ ನಿಮಗೆ 14 ಮಾರ್ಕ್ಸಿಗೆ ಬರುತ್ತೆ. ಈ 14 ಮಾರ್ಕ್ಸಲ್ಲಿ ತಾವುಗಳು ಆಯಿತಾ MCQs ಅಂತ ಹೇಳಿದರೆ 1 ಅಂಕದ 2 ಪ್ರಶ್ನೆಗಳು ಬರ್ತವೆ. ಹಾಗೂ 4 ಅಂಕದ 1 ಪ್ರಶ್ನೆ, 8 ಅಂಕದ 1 ಪ್ರಶ್ನೆ ಬರುತ್ತೆ. ಟೋಟಲ್ಲು 4 ಪ್ರಶ್ನೆಗಳು ಈ ಪಾಠದಿಂದ ನಿಮಗೆ ಬರುತ್ತೆ. ಆ್ಯಸ್ ಪರ್ ದ ಬ್ಲೂ ಪ್ರಿಂಟು ನಿಮ್ಮ ಕಾಲೇಜ್ ಲೆಕ್ಚರರು ಒಂದು ಕ್ವಶನ್ ಪೇಪರನ್ನು ಸೆಟ್ ಮಾಡಬೇಕಾಗಿರುತ್ತೆ. ಏನೇ ಡೌಟ್ ಇದ್ದರೂ ಕಮೆಂಟ್ ಮುಖಾಂತರ ಅದನ್ನು ಸರಿಪಡಿಸೋಣ. ಫೇಸ್ ಟು ಫೇಸ್ ವಿಡಿಯೋದಲ್ಲಿ ನಿಮಗೆಲ್ಲರಿಗೂ ಕೂಡ ಎಲ್ಲ ಒಂದು ಡೌಟ್ಸ್ಗಳನ್ನು ಕ್ಲಿಯರ್ ಮಾಡಿದ್ದೇನೆ. ಮೊದಲು ಅದನ್ನು ವಾಚ್ ಮಾಡ್ಕೊಳ್ಳಿ. ಎನಿಹೋ ಬನ್ನಿ ವಿದ್ಯಾರ್ಥಿಗಳೇ, ಯಾವುದು ಟೋಟಲು 14 ಮಾರ್ಕ್ಸ್. ಇದರ ಅರ್ಥವೇನು? ಚಾಪ್ಟರ್ 1ಕ್ಕಿಂತ ಚಾಪ್ಟರ್ 4 ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು. ಹಾಗಿದ್ರೆ ಚಾಪ್ಟರ್ 2 ಮೇಲೆ, ಅದರ ಕೆಳಗಡೆ ಸೆಕೆಂಡು ಪ್ರಿಫರೆನ್ಸ್ ಯಾರಿಗೆ ಕೊಡಬೇಕು? ಚಾಪ್ಟರ್ 4. ನಂತರದಲ್ಲಿ ಚಾಪ್ಟರ್ 1ಗೆ ಕೊಡಬೇಕು. ನೋಡಿರಿ, ಚಾಪ್ಟರ್ 1 ಕೆಳಗಡೆ ಬರ್ತಾ ಇದೆ. ಯಾಕೆ ಗೊತ್ತಾ? ಅದು ವೇಟೇಜು ಕಳ್ಕೊತಾ ಹೋಗ್ತಾ ಇದೆ. ಈಗ ಚಾಪ್ಟರ್ 3 ನಾವು ಮಾತೇ ಆಡ್ತಾ ಇಲ್ಲ, ಯಾಕಂದರೆ ಬರೀ 8 ಮಾರ್ಕ್ಸಿಗಿದೆ. ಮೋರ್ ದ್ಯಾನ್ 10 ಇರುವಂಥದ್ದು ಈ 3 ಪಾಠಗಳು. ಈಗ ಚಾಪ್ಟರ್ 5 ನೋಡೋಣ. ಬರೀ 7 ಮಾರ್ಕ್ಸಿಗಿದೆ ಸರ್. ಹಾಗಾಗಿ ವಿದ್ಯಾರ್ಥಿಗಳೇ, ತಾವುಗಳು ಸ್ವಲ್ಪ ಒಳ್ಳೆ ಸ್ಟ್ರಾಟಜಿಯನ್ನು ಮಾಡ್ಕೊಂಡು ಓದಬೇಕು. ಈಗ ನೀವೇನು ಮಾಡ್ತೀರಾ? ಬರೀ ಚಾಪ್ಟರ್ 5 ಚಾಪ್ಟರ್ 6 ಓದಿದ್ದು ತಮ್ಮ 1 ಪ್ರಶ್ನೆ 8 ಮಾರ್ಕ್ಸಿಗೆ ಅಲ್ಲಿಂದ ಬರೋದೇ ಇಲ್ಲ. 8 ಮಾರ್ಕಿನ ಟೋಟಲ್ 3 ಕ್ವಶನ್ಸು ತಾವುಗಳು ಅಟೆಂಡ್ ಮಾಡಬೇಕಾಗತ್ತೆ ನಿಮ್ಮ ಆನ್ಯುವಲ್ ಎಕ್ಸಾಮಲ್ಲಿ. 8 ಮಾರ್ಕ್ಸ್ ಹೌ ಮೆನಿ ಕ್ವಶನ್ಸ್ ಯು ನೀಡ್ ಟು ಅಟೆಂಡ್? ಓನ್ಲಿ 3 ಅಂದರೆ ಚಾಪ್ಟರ್ 1 ಚಾಪ್ಟರ್ 2 ಚಾಪ್ಟರ್ 4ಇಂದನೇ ಬರೆದು ಬಿಡ್ಬೋದಲ್ಲ. ಈ ರೀತಿಯಾಗಿ ಮೈಂಡನ್ನು ಸೆಟ್ ಮಾಡಿಕೊಂಡು ಎಕ್ಸಾಮಿಗೆ ಹೋಗಿ ನಿಜವಾಗಿಯೂ ಗೆದ್ದೋಗ್ತೀರಾ. ಏನಿಯೋ ಬನ್ನಿ ಮುಂದಿನ ತಯಾರಿಯನ್ನು ನಡೆಸೋಣ. ಈಗ
ಆಯಿತಾ. ಭಾಳ ವೇಟೇಜ್ ಇರುವಂಥ ಪಾಠದ ಬಗ್ಗೆ ಸ್ವಲ್ಪ ಮಾತಾಡೋಣ ನಾವು. ಚಾಪ್ಟರ್ 8 ನೋಡಿ ಸರ್, 14 ಮಾರ್ಕ್ಸಿಗೆ ಬರುತ್ತೆ. ಚಾಪ್ಟರ್ 8 14 ಮಾರ್ಕ್ಸಿಗೆ ಆಯಿತಾ. ನಿಮಗೆ 2 1 ಅಂಕದ ಪ್ರಶ್ನೆಗಳು ಬರ್ತವೆ, 2 2 ಮಾರ್ಕ್ಸ್ ಕ್ವಶನ್ಸು ರೈಸ್ ಆಗುತ್ತೆ, 2 4 ಮಾರ್ಕ್ಸ್ ಕ್ವಶನ್ಸು ರೈಸ್ ಆಗುತ್ತೆ. ಅಂದರೆ 4 ಮಾರ್ಕಿನ 2 ಪ್ರಶ್ನೆಗಳು ಈ ಒಂದು ಪಾಠದಿಂದ. ಟೋಟಲ್ 14 ಮಾರ್ಕ್ಸಿಗಿದೆ ಈ ಒಂದು ಪಾಠ ನಿಮಗೆ. ಬನ್ನಿ ಈಗ ಚಾಪ್ಟರ್ 9 ನೋಡ್ತಾ ಹೋಗೋಣ. ಚಾಪ್ಟರ್ 9 ಕೂಡ ಅಷ್ಟೇ ಬರೀ 8 ಮಾರ್ಕ್ಸಿಗಿದೆ. ಚಾಪ್ಟರ್ 10 ನೋಡಿ 13 ಮಾರ್ಕ್ಸಿಗಿದೆ. ಚಾಪ್ಟರ್ 11 ಕೂಡ 14 ಮಾರ್ಕ್ಸಿಗಿದೆ. ಅಂದರೆ ವೇಟೇಜ್ ಜಾಸ್ತಿ ಇದೆ. ಟೋಟಲ್ಲು ನಿಮಗೆ ಇರುವಂಥದ್ದು 80 ಮಾರ್ಕ್ಸಿಗೆ ಕ್ವಶನ್ ಪೇಪರು. ಆದರೆ ಕ್ವಶನ್ ಪೇಪರಲ್ಲಿ ಎಕ್ಸ್ಟ್ರಾ ಕ್ವಶನ್ಸ್ ಎಲ್ಲ ಸೇರಿಬಿಟ್ಟು ನಿಮಗೆ ಟೋಟಲ್ಲು 120 ಮಾರ್ಕ್ಸಿಗೆ ಕ್ವಶನ್ ಪೇಪರ್ ಸೆಟ್ ಆಗಿರುತ್ತೆ. ಎಲ್ಲರಿಗೂ ಕೂಡ ಅರ್ಥ ಆಯಿತು ಅನಿಸುತ್ತೆ. ಪಾರ್ಟ್ ಎ ಬಂದು ನಿಮಗೆ 20 ಮಾರ್ಕ್ಸಿಗಿರುತ್ತೆ. ಅರ್ಥ ಆಗತ್ತೇನ್ರಿ? ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಸದಾ ನಮ್ಮ ಜೊತೆ ಹೀಗಿರಲಿ ವಿದ್ಯಾರ್ಥಿಗಳೇ. ಏನೂ ಡೌಟ್ ಇಲ್ಲ ಅಂದ್ಕೊಂಡಿದ್ದೀನಿ, ಹೌದಲ್ವಾ? ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್, ಡೂ ವೆಲ್ ಮೈ ಡಿಯರ್ ಚಿಲ್ಡ್ರನ್.